ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಏನು ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಂಥ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಗೊಂದಲ ಮತ್ತು ಪ್ರತಿಭಟನೆಗಳು ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು. ಮೊದಲನೇದಾಗಿ ಬಹುಜನ್ ಸಮಾಜ್ ಪಾರ್ಟಿ ಏನು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಅದನ್ನು ಖಂಡಿಸುತ್ತೆ. ಮತ್ತು ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಕೂಡ ಬಂಧಿಸಬೇಕು, ಸೂಕ್ತವಾದಂಥ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಒಬ್ಬ ಆರೋಪಿನೂ ಕೂಡ ಅಪರಾಧಿನೂ ಕೂಡ ಈ ಪ್ರಕರಣದಲ್ಲಿ ತಪ್ಪಿಸ್ಕೊಳ್ಬಾರ್ದು. ಇದು ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ. ಅಟ್ ದಿ ಸೇಮ್ ಟೈಮ್ ಈ ಕಲ್ಲು ತೂರಾಟ ನಡೆದಂಥ ನಂತರದ ಬೆಳವಣಿಗೆ ಇದೆ. ಈ ನಂತರದ ಬೆಳವಣಿಗೆಗೂ ಕೂಡ ಬಹಳಷ್ಟು ಆಯಾಮಗಳಿವೆ. ದಿಢೀರಂತೇಳಿ BJP, ಬಜರಂಗಳ ಮತ್ತು ಸಂಘ ಪರಿವಾರದ ಹಿಂದುತ್ವದ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಪ್ರತಿಭಟನೆ ಮಾಡೋದು ಒಂದು ಸಾಂವಿಧಾನಿಕ ಮಾರ್ಗ. ಆದರೆ ಕರ್ಫ್ಯೂ ಇದ್ದಾಗಲೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಮದ್ದೂರಿನಲ್ಲಿರ್ತಕ್ಕಂಥ ಮುಸ್ಲಿಂ ಬಾಹುಳ್ಯದ ರಾಮ್ ರಹೀಂ ನಗರಕ್ಕೆ ನಾವು ನುಗ್ತೀವಿ ಅನ್ನೋದಾಗಲಿ, ಮಸೀದಿಗೆ ನುಗ್ತೀವಿ ಅನ್ನೋದಾಗಲಿ, ಇದು ಕೂಡ ಖಂಡನೀಯ. ಈ ದೇಶದಲ್ಲಿ ಸಂವಿಧಾನ ಇದೆ. ಗಣೇಶ ವಿಸರ್ಜನೆಗೆ ಸಂದರ್ಭದಲ್ಲಿ ಕಲ್ಲು ತುಳಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಸಂವಿಧಾನ ಕಾರಣ. ಸೊ ಪೊಲೀಸ್ನವರಿಗೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಶೀಘ್ರವಾಗಿ 21 ಜನರನ್ನು ಅರೆಸ್ಟ್ ಮಾಡಿದ್ರು. ಇವತ್ತು ಇನ್ನೂ ಕೂಡ 4 ಜನ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಮಾಧ್ಯಮಗಳು ಬಂದಿದೆ. ಸೊ ಈ ಘಟನೆಯಲ್ಲಿ ಆರಂಭದಲ್ಲಿ ಅಂದರೆ ಮೆರವಣಿಗೆ ಹೊರಡೋ ಸಂದರ್ಭದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೆ ಬಹುಶಃ ಈ ಪ್ರಕರಣ ನಡೀತಾ ಇರಲಿಲ್ಲ. ಆದರೆ ಕಲ್ಲು ತೂರಾಟ ಆದಮೇಲೆ ಪೊಲೀಸ್ನವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಏನಿದೆ ಅದು ಶ್ಲಾಘನೀಯ. ಬಹಳ ವೇಗವಾಗಿ ಬಹುಶಃ ರಾಜ್ಯದ ಇತಿಹಾಸದಲ್ಲೇ ಘಟನೆ ನಡೆದಂಥ 4-5 ಗಂಟೆ ಒಳಗಡೆ 21 ಜನರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದೇ ಮೊದಲು ಅಂತ ನಾವು ಅನ್ಕೊಂತೀವಿ. ಸೊ ಹಾಗಾಗಿ ಪೊಲೀಸ್ನವರು ಶೀಘ್ರಗತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಇಷ್ಟೆಲ್ಲ ಕ್ರಮ ಆದಮೇಲೂ ಕೂಡ ಈ BJP ಮತ್ತು ಹಿಂದುತ್ವ ಪರ ಸಂಘಟನೆಗಳು, ಬಜರಂಗಳ, ಈ ಇತರೆ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿ ಅಲ್ಲೊಂದು ಹಿಂಸೆಗೆ, ಕೋಮು ಗಲಭೆಗೆ ಪ್ರಚೋದನೆ ನೀಡತಕ್ಕಂಥದ್ದು, ಮತ್ತೆ ಒಂದು ಸಮುದಾಯವನ್ನ ಅವಾಚ್ಯವಾಗಿ ನಿಂದಿಸ್ತಕ್ಕಂಥ ಸ್ಲೋಗನ್ಗಳನ್ನ ಕೂಗಿರ್ತಕ್ಕಂಥದ್ದು, ಇದು ಕೂಡ ಅಕ್ಷಮ್ಯ ಅಪರಾಧವೇ. ಯಾವುದೇ ಜಾತಿಯನ್ನ, ಯಾವುದೇ ಧರ್ಮವನ್ನ ನಿಂದಿಸಲಿಕ್ಕೆ ಈ ದೇಶದ ಸಂವಿಧಾನದ ವ್ಯಾಪ್ತಿಯಲ್ಲಿ ಯಾರೂ ಕೂಡ ಅವಕಾಶ ಇಲ್ಲ. ಆದರೆ ಪ್ರತಿಭಟನೆಯ ವೇಳೆಯಲ್ಲಿ ಒಂದು ನಿರ್ದಿಷ್ಟ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಘೋಷಣೆಗಳನ್ನ ಕೂಗತಕ್ಕಂಥದ್ದು, ಅದು BJPಯ ಜಿಲ್ಲಾ ಮಟ್ಟದ ಜವಾಬ್ದಾರಿಯುತ ಪದಾಧಿಕಾರಿಗಳು ಇರೋ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು, ಪೊಲೀಸ್ನವರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಕೂಡ, ಅದು ಕರ್ಫ್ಯೂ ಅನ್ನು ಉಲ್ಲಂಘನೆ ಮಾಡಿ, ಅದು ಕೂಡ ಕಾನೂನು ಬಾಹಿರನೆ. ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಆಗ್ರಹ ಮಾಡೋದೇನಂತಂದ್ರೆ, ಏನು ಗಣಪತಿ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಕಠಿಣವಾಗಿ ಕ್ರಮ ಕೈಗೊಂಡು ನೀವು ಬಂಧಿಸಿದ್ರೋ, ಅದೇ ರೀತಿ ಕರ್ಫ್ಯೂ ಅನ್ನ ಉಲ್ಲಂಘನೆ ಮಾಡಿ ರಾಮ್ ರಹೀಂ ನಗರಕ್ಕೆ ನುಗ್ಗುವಂತ ಒಂದು ಪ್ರಚೋದನೆಯನ್ನ ಮಾಡಿದಂಥವರು, ಮಸೀದಿಗೆ ಕಲ್ಲೊಡಿತಕ್ಕಂಥ, ಮಸೀದಿಗೆ ನುಗ್ಗತಕ್ಕಂಥ ಒಂದು ಪ್ರಚೋದನೆಯನ್ನ ಮಾಡ್ತಕ್ಕಂಥ BJP ಮತ್ತು ಹಿಂದುತ್ವ ಪರ ಸಂಘಟನೆಗಳ ಕಾರ್ಯಕರ್ತರ ಮೇಲೂ ಇಷ್ಟೇ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯನ್ನ ಒಂದು ಹಿಂದುತ್ವದ ಪ್ರಯೋಗಶಾಲೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ BJP ಮತ್ತು ಸಂಘ ಪರಿವಾರಗಳು. ಈಗ ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈ 16 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ರೀತಿಯ ಪ್ರಯೋಗಗಳನ್ನು
ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಸರ್ಕಾರಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ ಮಂಗಳೂರು ಉಡುಪಿನಲ್ಲಿ 10 ಜನರ ಸಾವು ಸಂಭವಿಸ್ತಾ ಇಲ್ಲ, ಬಹಳಷ್ಟು ಜನ ಅಮಾಯಕರು ಕೋಮುಗಲಭೆಗಳಲ್ಲಿ ಮಂಗಳೂರಿನಲ್ಲಿ ಸತ್ತಿದ್ದಾರೆ, ಕುಟುಂಬಗಳು ಅನಾಥ ಆಗಿವೆ. ಸೊ ಈಗ ಸರ್ಕಾರ ಎಚ್ಚೆತ್ತುಕೊಂಡು 10, 15 ವರ್ಷ 20 ವರ್ಷಗಳ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಮಂಗಳೂರು ಕರಾವಳಿ ಭಾಗಕ್ಕೆ ಕೋಮು ಹಿಂಸಾ ನಿಗ್ರಹ ಪಡೆ ಅಂತೇಳಿ ಒಂದು ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ. ಸೊ ಅದು ಮಂಗಳೂರು, ಉಡುಪಿ ಮತ್ತು ಶಿವಮೊಗ್ಗ ವ್ಯಾಪ್ತಿನಲ್ಲಿ ಈಗ ಕೆಲಸ ಮಾಡ್ತಾ ಇದೆ. ಮಂಡ್ಯ ಜಿಲ್ಲೆಯ ಶಾಂತಿ ಮತ್ತು ಸೌಹಾರ್ದತೆಯ ಹಿತದೃಷ್ಟಿಯಿಂದ ಆ ಕೋಮು ಗಲಭೆ ನಿಗ್ರಹ ಪಡೆ ಏನಿದೆ ಆ ಪಡೆಯ ವ್ಯಾಪ್ತಿಯನ್ನು ಮಂಡ್ಯಕ್ಕೂ ವಿಸ್ತರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಸೊ ಈಗ ಯಾರ್ಯಾರು, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಗಲಭೆಗೆ ಪ್ರಚೋದನೆ ಕೊಡ್ತಕ್ಕಂಥ, ಹಿಂಸೆಗೆ ಕುಮ್ಮಕ್ಕು ಕೊಡ್ತಕ್ಕಂಥ, ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆಗಳಾಗಿರ್ಬೋದು, ಹನುಮ ಮಾಲಿಕೆ ಮಾಲೆ ಧಾರಣೆ ಮಾಡಿಕೊಂಡು ಅಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತಾಗ್ಬೋದು, ಮಂಡ್ಯದ ಕೆರಗೋಡ್ನಲ್ಲಿ ಧ್ವಜ ಸ್ತಂಭ ವಿವಾದ ಆಗಿರ್ಬೋದು, ಅಥವಾ ನಾಗಮಂಗಲದಲ್ಲಿ ನಡೆದಂಥ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥ ದೊಡ್ಡ ಗಲಭೆ ಆಗಿರ್ಬೋದು ಕಳೆದ ವರ್ಷ. ಇದೆಲ್ಲವೂ ಕೂಡ ಪ್ರಾರಂಭಿಕ ಹೆಜ್ಜೆಗಳು. ಕರಾವಳಿನಲ್ಲಿ ಪ್ರಾರಂಭ ಆಯ್ತಲ್ಲ, ಹಾಗೆ ಇಲ್ಲೂ ಪ್ರಾರಂಭ ಆಗಿದೆ. ಇದರಿಂದ ಮಂಡ್ಯ ಜಿಲ್ಲೆಯ ಜನರನ್ನ ಅಶಾಂತಿಗೆ ದೂಡಿ ಇಲ್ಲಿರ್ತಕ್ಕಂಥ ಸೌಹಾರ್ದತೆಯನ್ನು ಹಾಳು ಮಾಡಿ ಕೇವಲ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಬಿಜೆಪಿ ಮತ್ತು ಸಂಘ ಪರಿವಾರದವರು ಮಾಡ್ತಾ ಇರ್ತಕ್ಕಂಥ ಹುನ್ನಾರ. ಸೊ ಈಗ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಹಿಂದುತ್ವದ ಏನು ಮೂಲಭೂತವಾದಿಗಳು ಮತ್ತು ಮುಸ್ಲಿಂ ಮೂಲಭೂತವಾದಿಗಳು ಇಬ್ರು ಸೇರಿಕೊಂಡು ಮಂಡ್ಯ ಜಿಲ್ಲೆಯ ಸೌಹಾರ್ದತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ಸಂದರ್ಭ ಇದೆ. ಸೊ ಮಂಗಳೂರಿನಲ್ಲಿ ಕಳೆದ 10-15 ವರ್ಷಗಳಿಂದ ನೆಮ್ಮದಿಯಾಗಿ ವ್ಯಾಪಾರ ಮಾಡೋಕ್ಕಾಗಿಲ್ಲ. ನಾನು ಯಾಕೆಂದ್ರೆ ಆ ಭಾಗದಲ್ಲಿ ನೋಡಿದ್ದೆ, ಜನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಜನಸಾಮಾನ್ಯರು ಅಮಾಯಕರು ಓಡಾಡುವಂತ ಪರಿಸ್ಥಿತಿ ಇದೆ. ಯಾರದೋ ಕುತಂತ್ರಕ್ಕೆ ಇನ್ಯಾರೋ ಬಲಿಯಾಗಿಲ್ಲ. ಸೊ ಅಂತ ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ನನ್ನ ಪ್ರಕಾರ ಮಾನ್ಯ ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ತಮ್ಮದೇ ತವರು ಕ್ಷೇತ್ರದಲ್ಲಿ ನಡೆದಂತಹ ಘಟನೆಯಿಂದ ಎಚ್ಚೆತ್ತುಕೊಂಡು ನಾಗಮಂಗಲದಲ್ಲಿ ಏನು ಕಠಿಣ ಕ್ರಮ ಕೈಗೊಂಡರು ಅದೇ ಕ್ರಮವನ್ನ ಉಳಿದ 6 ತಾಲೂಕುಗಳಲ್ಲಿ ಕೈಗೊಂಡಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ. ಸೊ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಎಡವಿದ್ದಾರೆ, ಜಿಲ್ಲಾಡಳಿತ ಕೂಡ ಎಡವಿದೆ, ಮದ್ದೂರಿನ ಶಾಸಕರು ಕೂಡ ಇಲ್ಲಿ ಎಡವಿದ್ದಾರೆ. ಸೊ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಆಗ್ರಹ ಮಾಡೋದೇನಂತಂದ್ರೆ ಈ ಘಟನೆಗಳನ್ನ ದಯಮಾಡಿ ಹಗುರವಾಗಿ ಪರಿಗಣಿಸಬೇಡಿ. ನಿಮಗೆ ನಿಜವಾಗ್ಲೂ ಮಂಡ್ಯ ಜಿಲ್ಲೆಯ ರೈತರು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು, ಬೀದಿ ರಸ್ತೆ ಬದಿ ವ್ಯಾಪಾರಿಗಳು ಇವರೆಲ್ಲರ ಮೇಲೆ ಕಾಳಜಿ ಇದ್ರೆ ಈ ಘಟನೆಗಳನ್ನ ಹಗುರವಾಗಿ ಪರಿಗಣಿಸಬೇಡಿ, ಬಹಳ ಗಂಭೀರವಾಗಿ ಪರಿಗಣಿಸಿ. ಅವ್ರು ಯಾರೇ ಆಗಿರ್ಬೋದು, ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, ಇಲ್ಲಿ ಕೋಮು ಗಲಭೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಯಾವುದೇ ಮೂಲಭೂತವಾದಿಗಳಾಗ್ಬೋದು, ಹಿಂದೂ ಮೂಲಭೂತವಾದಿಗಳಾಗ್ಬೋದು, ಮುಸ್ಲಿಂ ಮೂಲಭೂತವಾದಿಗಳಾಗ್ಬೋದು, ಅಥವಾ ಯಾವುದೇ ಸಮಾಜಘಾತುಕ ಶಕ್ತಿಗಳಾಗಿರ್ಬೋದು, ಅವರೆಲ್ಲರ ಮೇಲೆ ನೀವು ಕಠಿಣವಾದಂಥ ಕ್ರಮವನ್ನು ಈಗಲೇ ಕ್ರಮ ಕೈಗೊಳ್ಳಬೇಕು. ಈಗ ನೋಡಿ, ಜೂನ್ ತಿಂಗಳಲ್ಲಿ ಏನು ಕರಾವಳಿನಲ್ಲಿ ಕೋಮು ಹಿಂಸಾ ನಿಗ್ರಹ ಪಡೆ ಅಸ್ತಿತ್ವಕ್ಕೆ ಬಂತು, ಈಗ 3 ತಿಂಗಳಿಗೆ ರಿಸಲ್ಟ್ ಬಂದಿದೆ. ಅಲ್ಲಿ ಮತ್ತೆ ಒಂದೇ ಒಂದು ಗಲಭೆ ಕೂಡ ಆಗಿಲ್ಲ, ಒಂದು ಕೊಲೆ ಕೂಡ ನಡೆದಿಲ್ಲ. ಸೊ ಇದರ ಅರ್ಥ ಏನಂತಂದ್ರೆ ಸರ್ಕಾರ ಕಾನೂನಾತ್ಮಕವಾಗಿ ಬಿಗಿಯಾದಂಥ ಕ್ರಮ ಕೈಗೊಂಡ್ರೆ ಎಂಥ ಮೂಲಭೂತವಾದಿಗಳಿರಲಿ, ಎಂಥ ಭಯೋತ್ಪಾದಕರಿರಲಿ, ಎಂಥ ಕೋಮುವಾದಿಗಳಿರಲಿ ಅವ್ರನ್ನ ಮಟ್ಟ ಹಾಕ್ಬೋದು ಅನ್ನೋದಕ್ಕೆ ಇವತ್ತು ಮಂಗಳೂರಿನಲ್ಲಿ ಏನು ಕೋಮು ಹಿಂಸಾ ನಿಗ್ರಹ ಕಾರ್ಯಪಡೆ ನಡೆಸಿರ್ತಕ್ಕಂಥ ಕಾರ್ಯಾಚರಣೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ನಾನು ಆಗ್ರಹ ಮಾಡೋದೇನಂತಂದ್ರೆ ಅದನ್ನ ಕೋಮು ಹಿಂಸಾ ನಿಗ್ರಹ ಪಡೆಯನ್ನ ಪ್ರಾರಂಭ ಮಾಡುವಾಗಲೇ ನಾವು 3 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅಗತ್ಯ ಬಿದ್ದರೆ ಇತರೆ ಜಿಲ್ಲೆಗಳಿಗೂ ಕೂಡ ನಾವು ವಿಸ್ತರಿಸ್ತೀವಿ ಅಂತ ಕೂಡ ಗೃಹ ಮಂತ್ರಿಗಳು ಮತ್ತು ಸರ್ಕಾರ ಹೇಳಿದೆ. ಸೊ ಈಗ ನಾನು ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಇಬ್ಬರಿಗೂ ಆಗ್ರಹ ಮಾಡೋದೇನಂತಂದ್ರೆ
ಈಗ ಏನು ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕೋಮು ಹಿಂಸಾ ನಿಗ್ರಹ ಪಡೆ ಕಾರ್ಯಾಚರಣೆ ಮಾಡ್ತಾ ಇದೆಯೋ ಅದರ ವ್ಯಾಪ್ತಿಯನ್ನ ಮಂಡ್ಯಕ್ಕೂ ವಿಸ್ತರಿಸಿ ಮಂಡ್ಯದಲ್ಲೂ ಕೂಡ ಕೋಮು ಹಿಂಸಾ ನಿಗ್ರಹ ಪಡೆ ಅಸ್ತಿತ್ವಕ್ಕೆ ಬರಬೇಕು. ಇಲ್ಲಿರ್ತಕ್ಕಂಥ ಈಗಲೇ ಏನು ಮೊಳಕೆಯಲ್ಲೇ ಚೂಟ್ ಹಾಕ್ಬೇಕಿಲ್ಲ, ಮುಸ್ಲಿಂ ಮೂಲಭೂತವಾದಿಗಳಾಗಿರ್ಬೋದು ಅಥವಾ ಹಿಂದೂ ಮೂಲಭೂತವಾದಿಗಳಾಗಿರ್ಬೋದು, ಯಾರ್ಯಾರು ಕೋಮು ಗಲಭೆಗೆ ಕುಮ್ಮಕ್ಕು ಕೊಡ್ತಾರೋ ಈ ಏನು ಮಂಡ್ಯ ಜಿಲ್ಲೆಯ ಸೌಹಾರ್ದತೆಯನ್ನ ಶಾಂತಿಯನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ತಕ್ಷಣಕ್ಕೆ ಬಲಿಯಾಗ್ತಾರೆ. ಮತ್ತೆ ನಮ್ಮ ಜಿಲ್ಲೆಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಹೊರ ಜಿಲ್ಲೆಗಳ ಮೂಲಭೂತವಾದಿಗಳ ಹಸ್ತಕ್ಷೇಪ ಜಾಸ್ತಿ ಆಗಿದೆ.